ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಹಲವು ಸುದ್ದಿಗಳು ಬಂದಿದೆ. ಅದರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ನಮ್ಮ ಮಾರ್ಕೆಟ್ ರಜೆ ಇತ್ತು, ಮೊಹರಂ ಲಾಸ್ಟ್ ಡೇ ಪ್ರಯುಕ್ತ. ಹಾಗಾಗಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನು ನೋಡಕ್ಕಾಗೋದಿಲ್ಲ. ಬಟ್ ಗ್ಲೋಬಲ್ ಮಾರ್ಕೆಟ್ಗಳು ಓಪನ್ ಇದ್ದು ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಜೊತೆಗೆ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸುದ್ದಿಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಕ್ಕೆ ಏನಾದ್ರೂ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಮೊದಲಿಗೆ ಗ್ಲೋಬಲ್ ಮಾರ್ಕೆಟ್ ಗಳು ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಡಾಕ್ಸ್ 1% ಗಿಂತ ಜಾಸ್ತಿ ಡೌನ್ ಇದೆ. FTSE ಕೂಡ 0.4% ಡೌನ್ ಇದೆ. CAC 0.6% ಡೌನ್ ಇದೆ. ಯೂರೋ ಸ್ಟಾಕ್ಸ್ 0.79% ಡೌನ್ ಇದೆ. ಈಗಲೂ ಕೂಡ ಇನ್ನು ಓಪನ್ ಇದೆ, ಕ್ಲೋಸ್ ಆಗಿಲ್ಲ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಕ್ಕೈಯಲ್ಲಿ ನೋಡಬಹುದು 4% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಶಾಂಘೈ ಕಾಂಪೋಸಿಟ್ 2.26% ಡೌನ್ ಆಗಿದೆ. SZSE 3.5% ವರೆಗೂ ಡೌನ್ ಆಗಿದೆ. ಚೀನಾ A50 3.5% ಡೌನ್ ಆಗಿದೆ. DJ ಶಾಂಘೈ 2.5% ವರೆಗೂ. ಹ್ಯಾಂಗ್ಸೆಂಗ್ 1.76%. ಕೋಸ್ಪಿ ಅಂತೂ ನಿಯರ್ಲಿ 6% ಡೌನ್ ಆಗಿದೆ ಇವತ್ತು. ತೈವಾನ್ ವೇಟೆಡ್ ಕ್ಲೋಸ್ ಇದೆ, ಅಲ್ಲಿ ಇವತ್ತು ಓಪನ್ ಇಲ್ಲ. ಬಟ್ ಕೋಸ್ಪಿ ನಲ್ಲಂತೂ ಒಳ್ಳೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಪರ್ಫಾರ್ಮೆನ್ಸ್ ಮಾಡ್ದಂಗ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದಿನ ಲೋಯರ್ ಸರ್ಕ್ಯೂಟ್ ಆಗುತ್ತೆ, ಇನ್ನೊಂದಿನ 4% ಅಪ್ ಆಗುತ್ತೆ, ಇನ್ನೊಂದಿನ 6% ಡೌನ್ ಆಗುತ್ತೆ. ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕೋಸ್ಪಿ ನಲ್ಲಿ ಅಂದ್ರೆ ಕೊರಿಯಾ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ಇವತ್ತು ಆಕ್ಚುಲಿ ನಮ್ಮ ಮಾರ್ಕೆಟ್ ಬಚಾವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ಎಲ್ಲೂ 1% ಗಿಂತ ಡೌನ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ. 1.5%, 2%, 2.5%, 3%, 4% ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೊ ಕಂಡೀಷನ್ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಮೇ ಬಿ. ಬಟ್ ಇವತ್ತು ರಜೆ ಇದ್ದದ್ದು ಬಚಾವಾಗಿದೆ ಅಂತಾನೆ ಹೇಳ್ಬೋದು. ಯೂಶಲಿ ಇತ್ತೀಚಿನ ದಿನಗಳಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಇರ್ತಾ ಇತ್ತು. ಬಟ್ ಇವತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಇದೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ. ಸದ್ಯಕ್ಕೆ ಒಂದಿನ ಮಟ್ಟಿಗೆ ಪೋರ್ಟ್ಫೋಲಿಯೋ ಬಚಾವಾಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಕೋಸ್ಪಿನಲ್ಲಿ ಯಾಕೆ ಈ ರೀತಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಗಳು ಬರ್ತಾ ಇದೆ, ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಈ ಆರ್ಟಿಕಲ್ ಅಲ್ಲಿ 3 ಕೀ ಫ್ಯಾಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಯಾಕೆ ಈ ರೀತಿ ಬಿಗ್ ರಿಯಾಕ್ಷನ್ ಬರ್ತಾ ಇದೆ ಅಂತ. ಸೊ ಮೊದಲನೇದು ನೋಡಬಹುದು, ವೀಕ್ನಿಂಗ್ AI ಸೆಂಟಿಮೆಂಟ್. ಎಸ್ಪೆಷಲಿ ಕೊರಿಯನ್ ಮಾರ್ಕೆಟ್ ಹಾಗೆ ಇನ್ನಿತರೆ ಕೆಲವು ಗ್ಲೋಬಲ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ AI ಸೆಂಟಿಮೆಂಟ್ ಕಾರಣಕ್ಕೆ. ಇಲ್ಲಿ ಸ್ವಲ್ಪ ವೀಕ್ನೆಸ್ ಕಂಡು ಬರ್ತಾ ಇದೆ. ಎಲ್ಲಾದ್ರೂ ಸರಿ ವೀಕ್ನೆಸ್ ಬರಲೇಬೇಕು ಇವತ್ತಲ್ಲ ನಾಳೆ. ಯಾಕೆಂದ್ರೆ ಒಳ್ಳೆ ರ್ಯಾಲಿ ನಂತರ ವ್ಯಾಲ್ಯೂಯೇಷನ್ ತುಂಬಾನೇ ಸ್ಟ್ರೆಚ್ ಆಗಿರುತ್ತೆ. ವ್ಯಾಲ್ಯೂಯೇಷನ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಕರೆಕ್ಷನ್ ಐಯಿಂದ ಆಗ್ಲೇಬೇಕು. ಅದು ನಾರ್ಮಲ್ ಕೋರ್ಸ್ ಆಫ್ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತದ್ದು. ಅದೇನು ಗೊತ್ತಿಲ್ಲದೆ ಇರುವಂತದ್ದಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ ಮಾರ್ಕೆಟ್ ಪ್ಲೇಯರ್ಸ್ಗೆ, ಎಸ್ಪೆಷಲಿ ಲಾಂಗ್ ಟರ್ಮ್ ಇಂದ ಮಾರ್ಕೆಟ್ ಅಲ್ಲಿ ಇರೋರಿಗೆ. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಬಂದಿರೋರಿಗೆ ಹೊಸಬರಿಗೆ ಇದರ ಅನುಭವ ಕಡಿಮೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಇಲ್ಲಿ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಹಾಗೂ SK ಹೈನಿಕ್ಸ್ ಈ 2 ಸ್ಟಾಕ್ ಗಳು ಮೋರ್ ದೆನ್ 10% ಡೌನ್ ಆಗಿದೆ. ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಫಾರಿನ್ ಇನ್ವೆಸ್ಟರ್ಸ್ 5 ಟ್ರಿಲಿಯನ್ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ ಅಂತ ಸುದ್ದಿಗಳಿದೆ. ಈಕ್ವಲೆಂಟ್ ಟು ನಿಯರ್ಲಿ 3.1 lakh crore ರುಪೀಸ್ ಅಲ್ಲಿ ನೋಡಿದ್ರೆ ಸುಮಾರು 3 ಲಕ್ಷ ಕೋಟಿಗಿಂತ ಅಧಿಕ ಮೊತ್ತದ ಶೇರ್ಗಳನ್ನ ಮಾರಾಟ ಮಾಡಿದ್ದಾರೆ ಅನ್ನೋಂತ ಸುದ್ದಿಗಳು ಬರ್ತಿದ್ದಾವೆ. ಇವುಗಳ ಡೌನ್ ಪರ್ಫಾರ್ಮೆನ್ಸ್ ಕೋಸ್ಪಿಯಲ್ಲಿ ಬಿಗ್ ರಿಯಾಕ್ಷನ್ ಗೆ ಕಾರಣ ಆಗ್ತಾ ಇದೆ. ಯಾಕೆಂತಂದ್ರೆ ನೋಡೋದು 2 ಚಿಪ್ ಮೇಕರ್ಸ್ ಟುಗೆದರ್ ಅಕೌಂಟ್ ಫಾರ್ ನಿಯರ್ಲಿ 60% ಆಫ್ ಕೋಸ್ಪಿಸ್ ವೈಟೇಜ್. ಕೋಸ್ಪಿಯ ವೈಟೇಜ್ ಅಲ್ಲಿ 60% ವೈಟೇಜ್ ಈ 2 ಬಿಗ್ ಕಂಪನೀಸ್ ಹೊಂದಿದ್ದಾವಂತೆ. ಸೊ ಆಸ್ ಎ ರಿಸಲ್ಟ್ ಈ ಸ್ಟಾಕ್ ಗಳಲ್ಲಿ ಜಾಸ್ತಿ ನೆಗೆಟಿವ್ ರಿಯಾಕ್ಷನ್ ಬಂದ್ರೆ ಅದರ ಓವರ್ ಆಲ್ ಇಂಪ್ಯಾಕ್ಟ್ ಇಂಡೆಕ್ಸ್ ನ ಮೇಲೆ ಬೀಳುತ್ತೆ. 60% ವೈಟೇಜ್ ಅಂದ್ರೆ ಅತಿ ಹೆಚ್ಚಾಗೋಯ್ತು. ನಮ್ಮ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ವೈಟೇಜ್ ಇರೋದು ನಿಫ್ಟಿ 50 ಅಲ್ಲಿ ನೋಡಿದ್ರೆ 13 ರಿಂದ 14%, ಅದು HDFC ಬ್ಯಾಂಕ್. ಬಟ್ ಇಲ್ಲಿ 2 ಸ್ಟಾಕ್ ಗಳೇ 60% ವರೆಗೂ ವೈಟೇಜ್ ಅನ್ನು ಹೊಂದಿದ್ದಾವೆ. ಅಂದ್ರೆ ಬೆಂಚ್ ಮಾರ್ಕ್ ಇಂಡೆಕ್ಸ್ ಡೌನ್ ಆಗ್ಲೇಬೇಕು. ಆ ಸ್ಟಾಕ್ ಗಳಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಅದೇ ಇಲ್ಲಿ ಆಗಿರೋದು ಮೇಜರ್ ಆಗಿ. ಇನ್ನು ಎರಡನೇ ಕಾರಣ ಅಂತಂದ್ರೆ ಆಪಲ್ ಪ್ರೈಸ್ ಹೈಕ್ಸ್ ವೈ ಆನ್ ಚಿಪ್ ಸ್ಟಾಕ್ಸ್. ಇತ್ತೀಚೆಗೆ ಆಪಲ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು, ನಮಗೆ ಪ್ರೈಸ್ ಹೈಕ್ ಅನ್ನ ಮಾಡದೆ ಬೇರೆ ದಾರಿ ಇಲ್ಲ ಅಂತ. ಯಾಕಂದ್ರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ. ಇದು ಕೂಡ ಅಲ್ಲಿನ ಚಿಪ್ ಮೇಕರ್ ಸ್ಟಾಕ್ ಗಳಿಗೆ ಒಂದಷ್ಟು ಹೊಡೆತವನ್ನ ಕೊಡ್ತಾ ಇದೆ. ಅಂದ್ರೆ ಇನ್ ಕೇಸ್ ಪ್ರೈಸ್ ಜಾಸ್ತಿ ಆದ್ರೆ ಮುಂದಿನ ದಿನಗಳಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಡಿಮಾಂಡ್ ಕಡಿಮೆ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿ ಚಿಪ್ ಮೇಕರ್ ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ. ಇದ್ರ ಜೊತೆಗೆ ಓಪನ್ AI IPO ಡಿಲೇ ಕನ್ಸರ್ನ್. ಇವತ್ತು ಕೂಡ ಒಂದು ಸುದ್ದಿ ಬಂದಿದೆ, ಓಪನ್ AI IPO ಪ್ರೊಸೀಡ್ಸ್ ಅನ್ನ ಮೇ ಬಿ 2027ಕ್ಕೆ ಮೂವ್ ಮಾಡಬಹುದು ಅಂತ. ಇದು ಕೂಡ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ಅನ್ನುವಂತ ಮಾತುಗಳು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಬರ್ತಾ ಇದೆ. ಕೋಸ್ಪಿಯಲ್ಲಿ ಮೇಜರ್ ರಿಯಾಕ್ಷನ್ ಕಂಡು ಬರ್ಲಿಕ್ಕೆ ಈ 3 ಪ್ರಮುಖ ಕಾರಣಗಳನ್ನ ಎಕ್ಸ್ಪರ್ಟ್ಸ್ ಲಿಸ್ಟ್ ಔಟ್ ಮಾಡ್ತಿದ್ದಾರೆ. ಇನ್ನು ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ.
ನಮಗೆ ಗಿಫ್ಟ್ ನಿಫ್ಟಿ ಅಂತೂ ಓಪನ್ ಇದ್ದೇ ಇದೆ. ಅಲ್ಲಿ ಏನಾದ್ರೂ ರಿಯಾಕ್ಷನ್ ಇದೆಯಾ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಫ್ಲಾಟ್ ಇದೆ. ಬಟ್ ಸ್ವಲ್ಪ ಡೌನ್ ಆಗಿತ್ತು ಮಧ್ಯಾಹ್ನ, ಅನಂತರ ರಿಕವರ್ ಆಗಿ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ. ನೋಡೋಣ ಸೋಮವಾರ ಮಾರ್ಕೆಟ್ ಅಲ್ಲಿ, ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ಕಂಡೀಷನ್ಸ್ ಇರುತ್ತೆ. ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿಯಾದ ಗ್ರೋತ್ ಫೋರ್ಕಾಸ್ಟ್ ಗೆ ಸಂಬಂಧಪಟ್ಟಂತೆ ಗೋಲ್ಡ್ಮನ್ ಸಾಚಸ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ನೋಡಬಹುದು. ಗೋಲ್ಡ್ಮನ್ ಸಾಚಸ್ ರೈಸಸ್ ಇಂಡಿಯಾಸ್ FY27 ಗ್ರೋತ್ ಫೋರ್ಕಾಸ್ಟ್ ಟು 6.5%. 6.5% ಇರಬಹುದು ಈ ಆರ್ಥಿಕ ವರ್ಷದಲ್ಲಿ ಭಾರತದ ಗ್ರೋತ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ಫ್ಲೇಷನ್ ಅನ್ನು ಕೂಡ ಲೋಯರ್ ಲೆವೆಲ್ಸ್ ಫೋರ್ಕಾಸ್ಟ್ ಮಾಡ್ತಿದ್ದಾರೆ ಆಫ್ಟರ್ US ಇರಾನ್ ಪೀಸ್ ಡೀಲ್. ನೋಡಬಹುದು, ಮುಂಚೆ 5.1% ಇರಬಹುದು ಅಂತ ಫೋರ್ಕಾಸ್ಟ್ ಮಾಡಿದ್ರು FY27 ಅಲ್ಲಿ. ಈಗ 4.9% ಇರಬಹುದು ಇನ್ಫ್ಲೇಷನ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಮುಂಚೆ 6.1% ಗ್ರೋತ್ ಇರಬಹುದು ಅಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು. ಈಗ 6.5% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಯಾಕೆ ಅಂತಂದ್ರೆ ಇಸ್ರೇಲ್ US ಇರಾನ್ ಪೀಸ್ ಡೀಲ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳನ್ನ ನೋಡಿದ್ವಿ. ಅಲ್ಲಿ ಒಂದಷ್ಟು ಕನ್ಸರ್ನ್ಸ್ ಏನಿತ್ತು ಅದು ನಿಧಾನವಾಗಿ ದೂರ ಸರಿತಾ ಇದೆ. ಹಾಗಾಗಿ ಮತ್ತೆ ಗ್ರೋತ್ ಟ್ರ್ಯಾಕ್ ಗೆ ಬರಬಹುದು ಭಾರತ ಅನ್ನೋದು ಇವರ ಎಕ್ಸ್ಪೆಕ್ಟೇಷನ್. ಇನ್ನು ಇವತ್ತು ಆಯಿಲ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ನೋಡಬಹುದು 4% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ರೂಡ್ ಇವತ್ತು $72-73 ರೇಂಜ್ ಅಲ್ಲಿ ಇದೆ. ಖಂಡಿತ ಇದು ಇಕ್ವಿಟಿ ಮಾರ್ಕೆಟ್ಸ್ ಅಂತೂ ಒಳ್ಳೆಯ ಬೆಳವಣಿಗೆನೆ. ಅದರಲ್ಲೂ ಎಸ್ಪೆಷಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇಮಿಡಿಯೇಟ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗದೇ ಇರಬಹುದು. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ ಇದು ಒಳ್ಳೆಯ ಬೆಳವಣಿಗೆನೆ. ಯಾಕೆ ಗೋಲ್ಡ್ಮನ್ ಸಾಚಸ್ ಅವರಿಗೆ ಅಪ್ಗ್ರೇಡ್ ಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ. ರೇಟಿಂಗ್ ಆಗ್ತವೆ. ಎಲ್ಲ ರೇಟಿಂಗ್ ಏಜೆನ್ಸೀಸ್ ಕೂಡ ರೇಟಿಂಗ್ ಅನ್ನ ಮಾಡ್ತವೆ ಗ್ರೋತ್ ಗೆ ಸಂಬಂಧಪಟ್ಟಂತೆ. ಅದು ಕೂಡ ಮಾರ್ಕೆಟ್ಸ್ ಗೆ ಒಳ್ಳೆಯ ಬೆಳವಣಿಗೆನೆ. ಇನ್ನು NSE ಚೀಫ್ ಸ್ಟಾರ್ಟ್ಅಪ್ ಗಳಿಗೆ ಅಂಡ್ MSME ಗಳಿಗೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಲಿಸ್ಟಿಂಗ್ ಅನ್ನ ಆಸ್ ಎ ಟೂಲ್ ಆಗಿ ಬಳಸಿ ನಿಮ್ಮ ಗ್ರೋತ್ ಗೆ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡ್ಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಲಿಸ್ಟ್ ಮಾಡಬೇಕು ಅಂದ್ರೆ ಸಾಕಷ್ಟು ನೀತಿ ನಿಯಮಗಳಿರುತ್ತೆ. ಅವೆಲ್ಲ ಫುಲ್ಫಿಲ್ ಮಾಡದಂತ ಕಂಪನೀಸ್ ಆಬ್ವಿಯಸ್ಲಿ ಪ್ರಯತ್ನ ಪಡಬಹುದು. ಆ ನಿಟ್ಟಿನಲ್ಲಿ NSE ಚೀಫ್ ಅವರು ಕೂಡ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಮೊನ್ನೆ ವೋಲ್ಟಾಸ್ ಒಂದು ಸುದ್ದಿಯನ್ನ ಕೊಟ್ಟಿತ್ತು. ಆ ಸುದ್ದಿ ಬಂದ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಈಗ ಬೇರೆ ಸ್ಟಾಕ್ ಗಳಲ್ಲೂ ಕೂಡ ಅದೇ ರೀತಿಯ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಗೋದ್ರೇಜ್, ಬ್ಲೂ ಸ್ಟಾರ್ ಈ ಕಂಪನಿಗಳಲ್ಲಿ ಗೋದ್ರೇಜ್, ಬ್ಲೂ ಸ್ಟಾರ್ ಸಿ ಪ್ರೀಮಿಯಂ ಪುಷ್ ಆಫ್ಟರ್ ವೋಲ್ಟಾಸ್ 1 million AC ಸೇಲ್ಸ್ ಸಿಗ್ನಲ್ ಸ್ಟ್ರಾಂಗ್ ಸಮ್ಮರ್ ಡಿಮಾಂಡ್. ಒಂದೇ ಕ್ವಾರ್ಟರ್ ಅಲ್ಲಿ ಸುಮಾರು 1 million AC ಸೇಲ್ಸ್ ಮಾಡಿರೋ ಬಗ್ಗೆ ವೋಲ್ಟಾಸ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಅವತ್ತು ಆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಗೋದ್ರೇಜ್ ಹಾಗೂ ಬ್ಲೂ ಸ್ಟಾರ್ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಈವನ್ ಅಂಬರ್ ಎಂಟರ್ಪ್ರೈಸಸ್ ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಸಮ್ಮರ್ ಡಿಮಾಂಡ್ ಜಾಸ್ತಿ ಆಗಿದೆ. ಮೇ ಬಿ ಮುಂದೆ ಅಂದ್ರೆ Q1 ರಿಸಲ್ಟ್ ಏನ್ ಬರುತ್ತೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಅಂತ ಸಾಧ್ಯತೆಗಳಿಗೆ ಹೆಚ್ಚು ಕಾಣ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಕಂಪನಿಗಳು ಪ್ರೈಸ್ ಹೈಕ್ಸ್ ಅನ್ನು ಕೂಡ ಮಾಡಿದ್ವು. ಬಟ್ ಸ್ಟಿಲ್ ಡಿಮಾಂಡ್ ಬರ್ತಿದೆ ಅಂದ್ರೆ ರಿಕ್ವೈರ್ಮೆಂಟ್ ಜಾಸ್ತಿನೇ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿಮ್ಗೆ ಗೊತ್ತಿದೆ ಈ ವರ್ಷದ ಹೀಟ್ ಹೇಗಿದೆ ಅಂತ. ಆಲ್ಮೋಸ್ಟ್ ಜೂನ್ ಮುಗಿತಾ ಇದೆ. ಸ್ಟಿಲ್ ಈಗಲೂ ಕೂಡ ಹಲವು ಕಡೆ ತುಂಬಾನೇ ಬಿಸಿಲಿದೆ. ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಡಿಮಾಂಡ್ಸ್ ಇನ್ನು ಜಾಸ್ತಿನೇ ಆಗ್ತಾ ಇದೆ. ಇನ್ನು ವೋಕ್ಸ್ ವ್ಯಾಗನ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ವೋಕ್ಸ್ ವ್ಯಾಗನ್ ಮೇ ಕಟ್ ಅಪ್ ಟು 1 lakh ಜಾಬ್, ಕ್ಲೋಸ್ 4 plants ಇನ್ ಮೇಜರ್ ರಿವಾಂಪ್. ಕಂಪನಿ 1 ಲಕ್ಷದವರೆಗೂ ಜಾಬ್ ಕಟ್ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ. ಬಟ್ ಇದೇನು ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಕಂಪನಿ ಅಲ್ಲ, ನಮ್ಮ ಮಾರ್ಕೆಟ್ ಅಲ್ಲಿ. ಬಟ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸುದ್ದಿಗಳು. ಕಂಪನಿ 4 plants ಅನ್ನು ಕ್ಲೋಸ್ ಮಾಡುವಂತ ಪ್ಲಾನ್ ಮಾಡ್ತಿದೆ ಅಂತ ಸುದ್ದಿ ಬರ್ತಾ ಇದೆ. ಇನ್ನು ಆಂಟಿ ಡಂಪಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ನೋಡಬಹುದು, ಇಂಡಿಯಾ ಓಪನ್ಸ್ ಆಂಟಿ ಡಂಪಿಂಗ್ ಪ್ರೋಬ್ as ಚೀಪ್ ಸ್ಟೀಲ್ ಫ್ರಮ್ ಚೀನಾ, ಜಪಾನ್ ಅಂಡ್ ರಷ್ಯಾ ರಾಟಲ್ಸ್ ಲೋಕಲ್ ಪ್ಲೇಯರ್ಸ್. ಚೀನಾ, ರಷ್ಯಾ ಹಾಗೂ ಜಪಾನ್ ಇಂದ ಚೀಪ್ ಸ್ಟೀಲ್ ಬರ್ತಿದೆ, ನಮ್ಮ ಇಂಡಿಯನ್ ಕಂಪನೀಸ್ ಗೆ ತೊಂದರೆ ಮಾಡೋ ರೀತಿಯಲ್ಲಿ ರೇಟ್ಸ್ ಫಿಕ್ಸ್ ಮಾಡಿ ಡಂಪ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಭಾರತ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ. ಅದರಲ್ಲೂ ನೋಡಬಹುದು, ಆಫ್ಟರ್ JSW ಸ್ಟೀಲ್ ಅಂಡ್ ಜಿಂದಾಲ್ ಸ್ಟೀಲ್ ಅಲೇಜ್ಡ್ ಇಂಜುರಿ ಫ್ರಮ್ ಚೀಪರ್ ಶಿಪ್ಮೆಂಟ್ಸ್. ಅಲ್ಲಿಂದ ಕಡಿಮೆ ಬರ್ತಾ ಇದ್ರೆ ಲೋಕಲ್ ಕಂಪನೀಸ್ಗೆ ಕಷ್ಟ ಆಗುತ್ತೆ ಅನ್ನುವಂತ JSW ಹೇಳಿದೆ. ಇದಾದ ನಂತರ ಭಾರತ ಈ ರೀತಿಯ ನಿರ್ಧಾರವನ್ನು ತಗೊಂಡಿದೆ. ಇದು ಇಂಡಿಯನ್ ಸ್ಟೀಲ್ ಪ್ರೊಡಕ್ಷನ್ ಕಂಪನೀಸ್ಗೆ ಒಳ್ಳೆಯ ಸುದ್ದಿ. ನೋಡೋಣ ಸೋಮವಾರ ಏನಾದ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ಮಾರ್ಕೆಟ್ ಅಲ್ಲಿ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇರುತ್ತೆ. ಎರಡನ್ನೂ ಸಹ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.